ಹಾಯ್ ಫ್ರೆಂಡ್ಸ್, ನಮಸ್ತೆ. ಹೊಸ ಗ್ಯಾರಂಟಿಯನ್ನು ಬಿಡುಗಡೆ ಮಾಡಿದ ಕಾಂಗ್ರೆಸ್ ಸರ್ಕಾರ ಅದೇನು ಎತ್ತ ಅಂತ ಇದೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಗೌರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ಇನ್ಫಾರ್ಮೇಷನ್ ಬರ್ತಾ ಹೋಗುತ್ತೆ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಯುವ ಜನತೆಗಾಗಿ ಉಡಾನ್ ಯೋಜನೆ ಅಥವಾ ಕೌಶಲ್ಯಯುತ ವಿದ್ಯಾವಂತರಿಗೆ ಅವಕಾಶ ಅಂತಲೇ ಹೇಳ್ಬೋದು. ಇವರಿಗೆ 8,500 ರೂಪಾಯಿನ ಗ್ಯಾರಂಟಿಯಾಗಿ ಕೊಟ್ಟಿದ್ದಾರೆ. ಯಾರು ಅಂದರೆ ಗ್ಯಾರಂಟಿ ಸರ್ಕಾರ ಅಂದರೆ ಹೇಳ್ಬೋದು, ನಿಮಗೆ ಗೊತ್ತಿದೆ. ಸೊ ಯಾರಪ್ಪ ಅಂದರೆ ಹೊಸ ಗ್ಯಾರಂಟಿಯನ್ನು ಬಿಡುಗಡೆ ಮಾಡಿದ ಕಾಂಗ್ರೆಸ್ ಸರ್ಕಾರ ಅವರು 8,500 ರೂಪಾಯಿನ ಇವರಿಗೆ ಗ್ಯಾರಂಟಿಯಾಗಿ ನೀಡಿದ್ದಾರೆ. ಏನು ಎತ್ತ ಅಂತ ಇವಾಗ ವಿಚಾರನ ತಿಳ್ಕೊಳ್ಳೋಣ. ಅಂದರೆ ವಿಧಾನಸಭೆ ಚುನಾವಣೆ ಬರ್ತಾ ಇದೆ, ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ. ಕಾಂಗ್ರೆಸ್ ಪಕ್ಷ ಯುವ ಮತದಾರರನ್ನು ಸೆಳಿಬೇಕು ಅಂತ ಹೇಳಿ ನಿರುದ್ಯೋಗ ಯುವ ಜನತೆಗೆ ತಿಂಗಳಿಗೆ 8,500 ರೂಪಾಯಿಯನ್ನು ಘೋಷಿಸಿದೆ. ಓಕೆ, ನಿರುದ್ಯೋಗರಿಗೆ, ಓಕೆ, ಯಾರಿಗೆ ಕೆಲಸ ಇಲ್ಲ, ಓಕೆ, ಅಂಥವ್ರಿಗೆ 8,500 ರೂಪಾಯಿಯನ್ನು ಘೋಷಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದ AICC ಪ್ರಧಾನ ಕಾರ್ಯದರ್ಶಿ ಸಚಿನ್ ಪೈಲಟ್, ಕಾಂಗ್ರೆಸ್ ಪಕ್ಷ ಜನತೆಗೆ ಯುವ ಉಡಾನ್ ಯೋಜನೆಯಲ್ಲಿ ಆರ್ಥಿಕ ನೆರವನ್ನು ನೀಡಿದ್ದಾರೆ. ಆದರೆ ಇದು ಹೆಂಗೆ ಅಂದರೆ ಆರ್ಥಿಕ ನೆರವನ್ನು ನೀಡಿದ್ದಾರೆ, ಓಕೆ, ನಿರುದ್ಯೋಗಿಗಳಿಗೆ ಅಂತಲೇ ನೀಡಿದ್ದಾರೆ, 8,500 ಅಂತಲೇ ಹೇಳಿದ್ದಾರೆ. ಆದರೆ ಇದು ಉಚಿತವಾಗಿಲ್ಲ. ಹೇಗೆ ಅಂದರೆ ಕಂಪ್ನಿ, ಫ್ಯಾಕ್ಟ್ರಿ ಅಥವಾ ಸಂಸ್ಥೆಗಳಲ್ಲಿ ಕೆಲಸಕ್ಕೆ ಸೇರಿ ತಮ್ಮ ಕೌಶಲ್ಯವನ್ನು ತೋರಿಸಬಲ್ಲ ವಿದ್ಯಾವಂತ ಯುವಜನಕ್ಕೆ ಆರ್ಥಿಕ ನೆರವು ನೀಡಿದೆ. ಕಂಪನಿಯ ಮೂಲಕ ಯೋಜನೆಯ ಹಣವನ್ನು ಪಡೆಯುತ್ತಾರೆ. ಮನೆಯಲ್ಲಿ ಕುಳಿತಿರುವವರಿಗೆ ಈ ಯೋಜನೆಯ ಸಹಾಯ ಸಿಗುವುದಿಲ್ಲ. ನೀವು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂದರೆ ಸೊ ಅಂಥವ್ರಿಗೆ 8,500 ಸಿಗುತ್ತೆ. ಓಕೆನಾ. ನೀವೇನಾದರೂ ಕೆಲಸ ಮಾಡದೇ ಇದ್ದು ಕಂಪ್ನಿಯಲ್ಲೇ ಕೆಲಸ ಮಾಡ್ತೀರಾ ಅಂದರೆ 8,500 ಸಿಗುತ್ತೆ. ಯಾವುದಾದ್ರೂ ಕ್ಷೇತ್ರದಲ್ಲಿ ತರಬೇತಿ ಪಡೆದವರು ತಮ್ಮ ಕೌಶಲ್ಯವನ್ನು ವೃದ್ಧಿಗೊಳಿಸಲು ಇದರಿಂದ ಸಾಧ್ಯವಾಗುತ್ತದೆ ಎಂದು ತಿಳಿಸಿದ್ದಾರೆ. ಇದಕ್ಕೂ ಮುನ್ನ ಕಾಂಗ್ರೆಸ್ ಪಕ್ಷ ಪ್ರತಿ ತಿಂಗಳು ರಾಜ್ಯದ ಗೃಹಲಕ್ಷ್ಮಿ ಮಾದರಿಯಲ್ಲಿ ಹಣ ನೀಡುವ ಪ್ಯಾರ್ ದೀದಿ ಯೋಜನೆಯನ್ನು ಜನವರಿ 6ರಂದು ಘೋಷಿಸಿತು. ಜನವರಿ 8ರಂದು 25 ಲಕ್ಷ ರು ಉಚಿತ ಆರೋಗ್ಯ ವಿಮೆ ನೀಡುವ ಜೀವನ್ ರಕ್ಷಾ ಯೋಜನೆಯನ್ನು ಕೂಡ ಘೋಷಿಸಿದೆ. ಸೊ ಇದು ಕಾಂಗ್ರೆಸ್ ಸರ್ಕಾರದಿಂದ ಬಂದಿರತಕ್ಕಂಥ ಹೊಸ ಗ್ಯಾರಂಟಿ ಅಂತಲೇ ಹೇಳ್ಬೋದು. ಇನ್ನು ಮುಂದೆ ಅಪ್ಡೇಟ್ ಆಗ್ತಾ ಹೋಗುತ್ತೆ ಏನು ಎತ್ತ ಅಂತ. ಸೊ ಯುವಕರು ಏನಿದ್ದಾರೆ ಅವರು ಇದನ್ನು ಸದುಪಯೋಗನ ಪಡ್ಕೊಳ್ಳಿ. 8,500 ರೂಪಾಯಿ ಬೇಕು ಅಂದರೆ ಸೊ ಇನ್ನೂ ಇನ್ಫಾರ್ಮೇಷನ್ ಅವ್ರನ್ನ ಕೊಡ್ತಾ ಹೋಗ್ತಾರೆ. ಸೊ ಏನು ಎತ್ತ ಅಂತ ಹೇಳಿ ಸದುಪಯೋಗವನ್ನು ಪಡ್ಕೊಳ್ಳಿ. ಯಾರು ಕೂಡ 8,500 ನಿಮಗೆ ಸುಮ್ಮನೆ ಕೊಡಲ್ಲ. ಆದರೂ ಕೂಡ ಕಾಂಗ್ರೆಸ್ ಸರ್ಕಾರ ಹೊಸ ಗ್ಯಾರಂಟಿಯನ್ನು ಬಿಡುಗಡೆ ಮಾಡಿದೆ ಅಂತಲೇ ಹೇಳ್ಬೋದು. ನಿಮಗೆ ಪ್ರೂಫ್ ಬೇಕು ಅಂದರೆ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಓಕೆನಾ. ಅಲ್ಲೂ ಕೂಡ ನೀವು ಪ್ರೂಫನ್ನು ನೋಡ್ಕೋಬೋದು. ಪ್ರೂಫಿಗೆ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಹೊಸ ಉಡಾನ್ ಯೋಜನೆ ಅಂತ ಸರ್ಚ್ ಮಾಡಿ, ನೀವು ಉಡಾನ್ ಕೌಶಲ್ಯಯುತ ಯೋಜನೆ ಅಂತ ನೀವು ಸರ್ಚ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಇನ್ನು ಗೃಹಲಕ್ಷ್ಮಿ ಹಣದ ಬಗ್ಗೆ ಹೇಳೋದಾದರೆ, ಗೃಹಲಕ್ಷ್ಮಿ ಹಣ ಸಂಕ್ರಾಂತಿಗೆ ನಿಮಗೆ ನಾಳೆ ಸೋಮವಾರ, ಓಕೆ, ಇವತ್ತು ಸೋಮವಾರ, ನಾಳೆ ಮಂಗಳವಾರ, ಬುಧವಾರ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವತ್ತು 27 ಜಿಲ್ಲೆಗಳಿಗೆ ಅಮೌಂಟು ಕ್ರೆಡಿಟ್ ಆಗಿದೆ. ಓಕೆನಾ. ಇದಿಷ್ಟು ಇವತ್ತಿನ ಇನ್ಫಾರ್ಮೇಷನ್ ಆಗಿರುತ್ತೆ. ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.